ದುರಂಧರ್ ಸಿನಿಮಾದಲ್ಲಿ ಡೀಟೇಲ್ಸ್ ಬಗ್ಗೆ ತುಂಬಾ ಜನ ಆರ್ಗ್ಯಾನಿಕ್ ಆಗಿ ಮಾತಾಡ್ತಾ ಇದ್ರು ಸಿನಿಮಾ ರಿಲೀಸ್ ಆದ್ಮೇಲೆ. ಇದ್ರಲ್ಲೂ ನನ್ಗೆ ಆ ತರದ ತುಂಬಾ ಎಲಿಮೆಂಟ್ಸ್ ಕಾಣಿಸುತ್ತೆ. ಒಂದ್ ಕಡೆ ರಾಜಾ ಮಿಲ್ಲು, ರವಿಚಂದ್ರನ್ ಅವರ ಬ್ಯಾಕ್ಗ್ರೌಂಡ್, ಅದೊಂದ್ ಕಡೆ ಶಿವಾಜಿ ಥಿಯೇಟರ್, ಅದೊಂದ್ ಕಡೆ ಹವಾಯಿ ಚಪ್ಪಲ್. ಆ ಕಾಲದಲ್ಲಿ ಹವಾಯಿ ಚಪ್ಪಲ್ ಫೇಮಸ್ ಅದೊಂದು. ಮತ್ತೊಂದ್ ಕಡೆ ಆ ವೆಪನ್ಸ್ ಪರ್ಟಿಕ್ಯುಲರ್ ಆಗಿ ಬಳಸಿರೋದು. ಮತ್ತೊಂದ್ ಕಡೆ ಡಬಲ್ ಡೆಕರ್ ಬಸ್, ಕಾಸ್ಟ್ಯೂಮ್ಸ್, ಎಸ್ಪೆಷಲಿ ಕಾಲರ್ ಎಲ್ಲ ಸ್ಟೈಲ್ ಎಲ್ಲೂ ಒಂದ್ ಕಡೆನೆ ಏನು ಮಿಸ್ ಹೊಡೆದಿಲ್ಲ. ಇದು ಯಾಕೆ ಆ ಕಾಲಘಟ್ಟದಲ್ಲಿ ಇದಿತ್ತ ಅಂತ ಒಂದು ಕ್ವಶನ್ ಬರಲ್ಲ. ಮಾಡಿದೀರಾ? ಹೌದೌದು, ಇಲ್ಲ ಬರಲ್ಲ. ಆಮೇಲೆ ಅದು ಥಿಂಕ್ ಮಾಡಿದ್ರೆ ನಿಮ್ಗೆ ಏನೇ ಹೆಂಗಿದೆ, ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವೆಲ್ಲ ಮಿಸ್ ಮಾಡ್ಕೊಂಡಿದ್ದಾಗ ಅದನ್ನ ನೋಡಕ್ ಚಂದ ಅಂತ. ನಾವು ಈ ಜನರೇಷನ್ ಜೆನ್ಜಿ ಸ್ಟೈಲ್ ಅಂತ ಏನ್ ಹೇಳ್ತೀವಿ, ಅವರೆಲ್ಲ ಅದನ್ನ ನೆನ್ಸ್ಕೋಬಹುದು. ಎಲ್ಲ ಮಿಸ್ ಮಾಡ್ಕೊಂಡವಲ್ಲ, ಹಿಂಗಿತ್ತು ಅದು ಬೆಂಗಳೂರು ತುಂಬಾ ವೈಭೀಕರಣ ಮಾಡಿದೀನಿ. ಕೆಲವರು 80 years 90 years, ಕೆಲವರು 80 70 years ಅವರೆಲ್ಲ ಇದು ಅಲ್ಲಿ ಇತ್ತ, ಲೈಟ್ ಎಷ್ಟು ಚೆನ್ನಾಗಿದೆ ರೀ ಅಂತ ವಾದ ಮಾಡ್ಬೋದು. ಬಟ್ ಕೆಲವು ಜೆನ್ಜಿ ಸ್ಟೈಲ್ಗಳೆಲ್ಲ ತುಂಬಾ ಅದ್ಭುತವಾಗಿ ನೋಡ್ತಾರೆ. ನಾವು ನೋಡಿಲ್ಲ ಹಿಂಗಿತ್ತ ಬೆಂಗಳೂರು.